ಎಲ್ರಿಗೂ ನಮಸ್ಕಾರ. ನಾನು ಮಾನಸ. ನಾನಿವತ್ತು ನಿಮ್ಮ ಟೈಮು ಮತ್ತು ಹಾಗೆ ಮಳೆಗಾಲದಲ್ಲಿ ಯಾವ ರೀತಿ ಕೆಲವೊಂದು ಟಿಪ್ಸ್ನ ಫಾಲೋ ಮಾಡೋದ್ರಿಂದ ನಮಗೆ ತುಂಬಾ ಉಪಯೋಗ ಇದೆ ಅಂತ ಇವತ್ತಿನ ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ನೋಡೋಣ ಬನ್ನಿ. ನೋಡಿ, ಕೊಬ್ಬರಿನ ನಾವು ಡಿಫ್ರೆಂಟಾಗಿ ತುರಿತಾ ಇರ್ತೀವಿ, ಹಾಗೆ ಡಿಫ್ರೆಂಟಾಗಿರುವಂತಹ ಐಟಮ್ಸ್ಗಳನ್ನು ಇದರಿಂದ ಮಾಡ್ಕೊತಾ ಇರ್ತೀವಿ. ಸೊ ಇವಾಗ ಏನಾಗುತ್ತೆ ಅಂದರೆ, ನಾನು ಕೊಬ್ಬರಿನ ಕಟ್ ಮಾಡೋದು ಒಂದು ರೀತಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಚಾಕುವಿಂದ ನಾವು ಸ್ಲೈಸಾಗಿ ಏನಾದ್ರೂ ಕಟ್ ಮಾಡ್ಕೋಬೇಕು ಕೊಬ್ಬರಿನ ಅಂತಂದರೆ ಸಾಧ್ಯ ಆಗೋದಿಲ್ಲ, ತುಂಬಾ ಕಷ್ಟ ಆಗುತ್ತೆ. ಹೀಗೆ ಕಟ್ ಮಾಡಬೇಕಾದ್ರೆ ಅದು ತೆಳುವಾಗಿಯೂ ಕೂಡ ನಮಗೆ ಸಿಗೋದಿಲ್ಲ. ಈಗ ಒಂದು ರೀತಿ ದಪ್ಪದಾಗಿ ಕೂಡ ಸಿಗ್ತಾ ಇರುತ್ತೆ ನಮಗೆ. ಈ ಏನಾದ್ರೂ ಪುರಿ ಬರುತ್ತಲ್ಲ, ಅದನ್ನು ಏನಾದರೂ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಈ ರೀತಿ ಮಾಡ್ಕೋಬೇಕಂದಾಗ ತುಂಬಾ ಕಷ್ಟ ಆಗುತ್ತೆ. ನೋಡಿ, ದಪ್ಪ ಸೈಜಲ್ಲಿ ಬರುತ್ತೆ. ಅದೇ ರೀತಿ ನೀವು ಈ ಥರ ಒಂದು ಪ್ರಾಡಕ್ಟ್ ಏನಾದ್ರೂ ನಿಮ್ಮ ಮನೆಯಲ್ಲಿ ಇದ್ದರೆ, ಅಥವಾ ಡಿಫ್ರೆಂಟ್ ಆಗಿರೋದನ್ನು ಕೂಡ ಇರುತ್ತೆ. ಕೆಲವೊಮ್ಮೆ ಸೌತೆಕಾಯಿನ ನಾವು ತುರ್ಕೊತೀವಲ್ಲ, ಆ ರೀತಿಯಿಂದ ನಾವು ಇದನ್ನು ಕಟ್ ಮಾಡಿಕೊಂಡ್ರೆ ಈ ರೀತಿ ನೋಡಿ ಎಷ್ಟು ಸಣ್ಣದಾಗಿ ಬಂದಿದೆ ಅಂತ. ಮುಂಚೆ ನೋಡಿ ದಪ್ಪದಾಗಿ ಬಂದಿತ್ತು, ಒಮ್ಮೆ ಈ ರೀತಿ ಟ್ರೈ ಮಾಡಿ ನೋಡಿ. ನೋಡಿ, ನ್ಯೂಸ್ ಪೇಪರು ನಮಗೆ ಈ ಒಂದು ಚಳಿಗಾಲದಲ್ಲಿ ಎಷ್ಟು ಉಪಯೋಗ ಆಗುತ್ತೆ ಅಂದರೆ ತುಂಬಾ ಉಪಯೋಗ ಅಂತಲೇ ಹೇಳ್ಬೋದು. ಹಂಗಂತ ನಾರ್ಮಲ್ ಕಾಲದಲ್ಲಿ ಆಗಲ್ಲ ಅಂತಲ್ಲ, ಆವಾಗಲೂ ಕೂಡ ನಮಗೆ ಉಪಯೋಗ ಇದೆ. ಅದನ್ನು ಬಿಸಾಕೋದಕ್ಕಿಂತ ಮುಂಚೆ ಈ ರೀತಿ ಟ್ರೈ ಮಾಡಿ ನೋಡ್ಬೋದು. ನೋಡಿ, ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ನ್ಯೂಸ್ ಪೇಪರ್ನ ಕಟ್ ಮಾಡಿಕೊಂಡು ನಾನು ಈ ಒಂದು ತರಕಾರಿ ಒಂದು ಸ್ಟ್ಯಾಂಡ್ ಏನು ಬರುತ್ತೆ ಅಲ್ಲಿ ಈರುಳ್ಳಿನ ಇಡ್ತಾಯಿದ್ದೀನಿ. ಈರುಳ್ಳಿ ಈ ಒಂದು ಟೈಮಲ್ಲಿ ಮಳೆಗಾಲದಲ್ಲಿ ಬಿಸಿಲಿರೋದಿಲ್ವಲ್ಲ, ಸೊ ಆವಾಗ ಒಣಗಿಸ್ಬೇಕಾಗುತ್ತೆ. ನಮಗೆ ಒಣಸೋದಕ್ಕೆ ಆಗೋದೇ ಇಲ್ಲ. ಈರುಳ್ಳಿ ಒಂದು ಏನಾದ್ರೂ ಕೊಳ್ತೋಯಿತು ಅಂತಂದರೆ ಪಕ್ಕದಲ್ಲಿರೋಂಥ ಎಲ್ಲದನ್ನೂ ಕೊಳ್ತೋಗುತ್ತೆ. ಅದಕ್ಕೆ ಈ ರೀತಿ ಪೇಪರ್ ಆದರೆ ಅದು ಡ್ರೈ ಆಗೋಗುತ್ತೆ. ಮತ್ತು ಅದೇ ನ್ಯೂಸ್ ಪೇಪರ್ನ ನಾವು ತುಂಬ ಉಪಯೋಗ ಮಾಡ್ಕೋಬೋದು. ಈ ಅಡುಗೆ ಮನೆಯಲ್ಲಿ ಹಾಲು ಅಥವಾ ಕಾಫಿ ಏನಾದ್ರೂ ಕಪ್ಗೆ ಹಾಕ್ಕೋಬೇಕಾದ್ರೆ ಅದರ ಕೆಳಭಾಗದಲ್ಲಿ ಈ ರೀತಿ ನ್ಯೂಸ್ ಪೇಪರ್ನ ಇಟ್ಕೊಂಡ್ರೆ ನಾವು ಅದು ಚೆಲ್ಲಾದಮೇಲೆ ನ್ಯೂಸ್ ಪೇಪರ್ನ ಬಿಸಾಕ್ಬೋದು. ನೋಡಿ, ಈ ಕ್ಲಿಪ್ಗಳನ್ನ ನಾವು ಎಷ್ಟು ತೊಗೊಂಬಂದ್ರೂ ಅದು ಒಂದಲ್ಲ ಒಂದು ಕಳೆದೋಗ್ತಾನೆ ಇರುತ್ತೆ, ಮತ್ತು ಆಚೆ ಈಚೆ ಆಗ್ತಾನೇ ಇರುತ್ತೆ. ಸೊ ಇದನ್ನು ಅವಾಯ್ಡ್ ಮಾಡೋದಕ್ಕೆ ನಾನು ನಿಮಗೊಂದು ಒಳ್ಳೆ ಟಿಪ್ಸ್ನ ತಿಳಿಸ್ತಾ ಇದ್ದೀನಿ. ಈ ರೀತಿ ಎಲ್ಲರೂ ಕೂಡ ಎಲ್ಲರ ಮನೆಯಲ್ಲಿ ಇರೋಂತಹ ರಬ್ಬರ್ನ ಯೂಸ್ ಮಾಡ್ತಾನೆ ಇರ್ತೀರ. ಸೊ ಇದನ್ನು ನಾವು ಬಿಸಾಕೋ ಬದಲು ಏನಾಗುತ್ತೆ ಅಂದರೆ, ಇದು ಸ್ವಲ್ಪ ಎಡ್ಜೇನಾದರೂ ಹೊರಟೋದ್ರೆ ವಿಷಲ್ ಚೆನ್ನಾಗಿ ಬರೋದಿಲ್ಲ, ಅವಾಗ ಬಿಸಾಕ್ಬಿಡ್ತೀವಿ. ಅದ್ರ ಬದಲು ಇದನ್ನು ಕ್ಲಿಪ್ನ ಈ ರೀತಿ ಹಾಕ್ಕೊಳ್ತಾ ಇದ್ದರೆ ನಾವು ಎಲ್ಲಿಗೆ ಬೇಕೋ ಅಲ್ಲಿ ಸೇಫಾಗಿ ಇಟ್ಕೋಬೋದು. ಕ್ಲಿಪ್ಪು ನಾವು ಯೂಸ್ ಮಾಡಿ ತಂದ ತಕ್ಷಣವೇ ಈ ರೀತಿ ಸೇರಿಸ್ಕೊಂಡ್ಬಿಟ್ರೆ ಅದು ಎಲ್ಲೂ ಕಳೆದೋಗೋದು ಇಲ್ಲ. ಮತ್ತು ನಮಗೆ ಅರ್ಜೆಂಟಾಗಿ ಬೇಕಾದಾಗ ಇದನ್ನು ಯಾವುದಾದ್ರೂ ಒಂದು ಕಡೆ ಮೊಳೆಗೆ ನೇತಾಕೊಂಡ್ಬಿಟ್ರೆ ನಮಗೆ ಬಟ್ಟೆ ಒಣಗಾಕಬೇಕಾದ್ರೆ ಬೇಗನೆ ಸಿಗ್ತಾ ಹೋಗುತ್ತೆ. ಅದಕ್ಕೆ ನಾನು ಈ ರೀತಿ ಒಂದು ಟ್ರಿಕ್ಸ್ ಕೂಡ ಫಾಲೋ ಮಾಡ್ತೀನಿ. ನೀವು ಖಂಡಿತ ಫಾಲೋ ಮಾಡಿ, ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ನಮಗೆ ಬೇಕಾದಾಗ ಎಲ್ಲದನ್ನು ಕೂಡ ಸಿಗ್ತಾ ಹೋಗುತ್ತೆ. ಹಾಗೆ ಕೆಲವೊಂದು ವಸ್ತುಗಳನ್ನ ನಾವು ಬಿಸಾಕೋ ಬದಲು ಅದರಿಂದ ಆಗುವಂಥ ಉಪಯೋಗಗಳನ್ನ ತಿಳ್ಕೊಂಡು ಉಪಯೋಗ ಮಾಡ್ಕೊಂಡ್ರೆ ತುಂಬಾ ಒಳ್ಳೆಯದಲ್ವಾ. ನೋಡಿ, ಮತ್ತೊಂದು ಟಿಪ್ಸ್ನ ತಿಳಿಸ್ತಾ ಇದ್ದೀನಿ. ಸಾಮಾನ್ಯವಾಗಿ ಈ ಥರ ಪಿನ್ಸ್ಗಳೆಲ್ಲದನ್ನು ನಮಗೆ ಯಾವ್ದಾದ್ರು ಫಂಕ್ಷನ್ಸ್ ಇದ್ದರೆ ಅರ್ಜೆಂಟಾಗಿ ಬೇಕಾದಾಗ ಸಿಗೋದೇ ಇಲ್ಲ, ಅಲ್ಲಿ ಇಲ್ಲಿ ಹೋಗ್ಬಿಟ್ಟಿರುತ್ತೆ. ಆವಾಗ ಈ ಥರ ಯಾವುದಾದ್ರು ಸಿರಪ್ ಬಾಟಲ್ ಇರುತ್ತಲ್ಲ, ಅದನ್ನು ಬಿಸಾಕೋ ಬದಲು ಚೆನ್ನಾಗಿ ವಾಶ್ ಮಾಡಿ ತೊಗೊಂಬಂದು ಅದ್ರ ಒಳಗಡೆ ಇದನ್ನು ಸೇರಿಸ್ಕೊಂಡ್ರೆ ಪಿನ್ಸ್ಗಳನ್ನ ನಮಗೆ ಯಾವಾಗ ಬೇಕೋ ಆವಾಗ ತಕ್ಷಣ ಈಸಿಯಾಗಿ ಸಿಗ್ತಾ ಹೋಗುತ್ತೆ, ಮತ್ತು ಅದು ಕಳೆದು ಹೋಗೋದಿಲ್ಲ. ಮತ್ತೆ ಪದೇ ತೊಗೊಂಬರ್ಬೇಕು ಅನ್ನೋ ಅವಶ್ಯಕತೆಯೂ ಇರೋದಿಲ್ಲ. ಒಂದು ಸಲ ತೊಗೊಂಬಂದು ಆದಮೇಲೆ ಯೂಸ್ ಮಾಡಾದಮೇಲೆ ಈ ರೀತಿ ಸೇಫಾಗಿ ಇಟ್ಕೊಂಡ್ರೆ ನಮಗೆ ಮತ್ತೆ ಹಣನೂ ಕೂಡ ಉಳಿತಾಯ ಹೋಗುತ್ತೆ. ನಿಮಗೆ ಈ ಟಿಪ್ಸಲ್ಲಿ ಯಾವ ಟಿಪ್ಸ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಕೂಡ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿನೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.